ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತಾಮ್ರಶಿಕೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಕೆಲವ್ರಿಗೆ ತಾಮ್ರಶಿಕೆ ಅಂದರೆ ಏನು ಅಂತ ಗೊತ್ತಿರುತ್ತೆ, ಹೊಸಬ್ರಿಗೆ ಗೊತ್ತಿರಲ್ಲ, ಇನ್ನು ಕೆಲವ್ರಿಗೆ ಇದ್ರ ಪರಿಚಯ ಇರಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸಾಧಕರು, ಮಾಂತ್ರಿಕ ಲೋಕದಲ್ಲಿ ಹೆಜ್ಜೆ ಇಟ್ಟವಂಥವರು, ವಾಮ ಮಾರ್ಗದಲ್ಲಿ ಪ್ರಯೋಗಗಳನ್ನು ಕಲಿಯುವಂಥವರು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದು ಬಹಳ ಅವಶ್ಯಕತೆ ನಿಮಗೆ. ನೋಡಿ, ಇದು ತಾಮ್ರಶಿಕೆ ಅಂತ ಕರಿತೀವಿ. ಇದರ ಕಡ್ಡಿಗಳೇನಿದೆ ಪೂರ್ತಿ ತಾಮ್ರದ ರೀತಿ ಕಾಣ್ತವೆ. ಗಟ್ಟಿನೂ ತಾಮ್ರದ ಥರನೇ ಇರುತ್ತೆ, ಅದರ ಬಣ್ಣನೂ ತಾಮ್ರದ ಥರನೇ ಕಾಣುತ್ತೆ. ಇದು ತಾಮ್ರಶಿಕೆ. ಪೂರ್ತಿ ಭಾಗದಲ್ಲಿ ಇನ್ನೂ ಬೆಳೆದಿಲ್ಲ. ಇದು ಪೂರ್ತಿ ಭಾಗದಲ್ಲಿ ಬೆಳೆದಾಗ ಸುಮಾರು ನಮಗೆ ಅರ್ಧ ಅಡಿಯಿಂದ 1 ಅಡಿ ಎತ್ತರ ಬೆಳೆಯುತ್ತೆ. ಇದು ತಾಮ್ರಶಿಕೆ ಅಂತ ಇದರ ಹೆಸರು. ನೋಡಿ, ಈ ಒಂದು ತಾಮ್ರಶಿಕೆ ಗ್ರಂಥಿ ಅಂಗಡಿಗಳಲ್ಲೂ ಸಹ ಸಿಗ್ತವೆ, ಅಲ್ಲೂ ಸಹ ನೀವು ನೋಡಬಹುದು. ಇದನ್ನು ವಿಶೇಷವಾದ ನಕ್ಷತ್ರ ಮುಹೂರ್ತ ನೋಡಿ ಕಂಕಣವನ್ನು ಕಟ್ಟಿ ಆಮಂತ್ರಣ ನಿಮಂತ್ರಣ ಕೊಟ್ಟು ತಾಮ್ರಶಿಕೆಯನ್ನು ನಾವು ತರಬೇಕಾಗ್ತದೆ. ನಾವು ಯಾವ ಪ್ರಯೋಗ ಮಾಡ್ತೀವೋ ಅದರ ಆಧಾರದ ಮೇಲೆ ನಾವು ಇದನ್ನು ತರುವಂತಹ ಪದ್ಧತಿಗಳು ಬದಲಾಗ್ತವೆ. ಹಾಗಾಗಿ ಯಾವ ಪ್ರಯೋಗ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ನೀವು ಇಲ್ಲಿ ನೈವೇದ್ಯ ಭೋಗವನ್ನು ಸಮರ್ಪಣೆ ಮಾಡಿ ಈ ಒಂದು ವನಸ್ಪತಿಯನ್ನು ತರಬೇಕಾಗ್ತದೆ. ಇದು ಒರಿಜಿನಲ್ ತಾಮ್ರಶಿಕೆ. ಇದು ಎಲ್ಲ ಕಡೆ ಸಿಗಲ್ಲ, ಕೇವಲ ಬೆಟ್ಟ ಗುಡ್ಡ ಅರಣ್ಯ ಜಂಗಲ್ ಭಾಗದಲ್ಲಿ ಮಾತ್ರ ಸಿಗುವಂತಹ ಒಂದು ವನಸ್ಪತಿ. ನೀರು ಹರ್ಕೊಂಡು ಹೋಗ್ತಾ ಇರಬೇಕು. ಕಲ್ಲು ಬಂಡೆಗಳ ಮಧ್ಯದಲ್ಲಿ ಇದು ಬೆಳೆಯುತ್ತೆ. ಸಾಮಾನ್ಯವಾಗಿ ಇದು ಸಿಗೋದು ಬಹಳ ಕಷ್ಟ, ಹುಡುಕಬೇಕು. ಇದರ ಪಕ್ಕದಲ್ಲೇ ನೋಡಿ, ಇದನ್ನು ನಾವು ಬೆಕ್ಕಿನ ಹೆಜ್ಜೆ ಅಂತ ಕರಿತೀವಿ, ಅಥವಾ ಬೆಕ್ಕಿನ ರೋಮ ಅಂತಲೂ ಕರಿತೀವಿ. ಬೆಕ್ಕಿನ ಹೆಜ್ಜೆಯಲ್ಲಿ ಇನ್ನೊಂದು ಇದೆ, ಹೆಜ್ಜೆ ಗುರುತು ಆಕಾರದಲ್ಲೂ ಸಹ ಒಂದು ಬೆಕ್ಕಿನ ಹೆಜ್ಜೆ ವನಸ್ಪತಿ ಅಂತ ಕರಿತೀವಿ. ಇದನ್ನು ಸಹ ನಮ್ಮ ಭಾಗದಲ್ಲಿ ಬೆಕ್ಕಿನ ಹೆಜ್ಜೆ ಅಂತ ಕರಿತೀವಿ. ಇದರ ಪಕ್ಕದಲ್ಲಿ ಏನಿದೆ ಅದು. ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ಈಗ ತೋರಿಸ್ತಾ ಇರೋದು ನಿಮಗೆ ತಾಮ್ರಶಿಕೆ. ಇದು ಹಸಿರಿದ್ದಾಗ ಈ ರೀತಿ ಇರ್ತದೆ, ಪೂರ್ತಿ ಒಣಗಿಕೊಂಡಾಗ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಇನ್ನು ತಾಮ್ರಶಿಕೆಯನ್ನು ವಾಮ ಮಾರ್ಗದಲ್ಲಿ ಯಾವ ರೀತಿ ಬಳಸ್ತಾರೆ ಅಂತ ನೋಡೋದಾದರೆ, ತಾಮ್ರಶಿಕೆಯನ್ನು ಮೊದಲನೇದಾಗಿ ಹೋಮ ಹವನಗಳಿಗೆ ಬಳಸ್ತಾರೆ. ಬಹಳ ಮುಖ್ಯವಾಗಿ ಹೋಮ ಹವನ ಯಾಗಗಳಲ್ಲಿ ತಾಮ್ರಶಿಕೆಯನ್ನು ಬಳಸ್ತಾರೆ. ಇದರ ಜೊತೆಗೆ ಷಟ್ಕರ್ಮ ಪ್ರಯೋಗಗಳಲ್ಲೂ ಸಹ ಇದನ್ನು ಬಳಸ್ತಾರೆ. ವಶೀಕರಣ ಪ್ರಯೋಗ ಆಗಿರಲಿ, ಅಥವಾ ಮನೆಗೆ, ದೇವಸ್ಥಾನಗಳಿಗೆ, ಆಫೀಸು, ಕಚೇರಿ, ಈ ರೀತಿಯಾದಂಥ ಭಾಗಗಳಲ್ಲಿ ಅಷ್ಟದಿಗ್ಬಂಧನ ದಶದಿಗ್ಬಂಧನಗಳು ನಾವು ಏನು ಮಾಡ್ತೀವಿ, ಇದಕ್ಕೆಲ್ಲ ತಾಮ್ರಶಿಕೆಯನ್ನು ಬಹಳ ಮುಖ್ಯವಾಗಿ ಬಳಸ್ತೀವಿ. ಇನ್ನು ಆಯುರ್ವೇದಿಕ್ ಪದ್ಧತಿಯಲ್ಲಿ ಯಾವ ರೀತಿ ಇದನ್ನು ಬಳಸ್ತಾರೆ ಅಂತ ನೋಡೋದಾದರೆ, ಆಯುರ್ವೇದಿಕ್ ಪದ್ಧತಿಯಲ್ಲಿ ನಮ್ಮ ಹತ್ರ ಹೆಚ್ಚಿನ ಮಾಹಿತಿ ಇಲ್ಲ. ಕೆಲವೊಂದು ವಿಚಾರಗಳಲ್ಲಿ ನಾವು ತಿಳ್ಕೊಂಡಿರೋ ಹಾಗೆ ಕಫ ನಿವಾರಣೆಗೆ, ಹಾಗೆ ನಮ್ಮ ಕೈ ಕಾಲುಗಳು ಏಟು ಬಿದ್ದು ಊತ ಆಗಿರ್ತವೆ, ಕೈ ಅಥವಾ ಕಾಲು ಎಲ್ಲಾದರೂ ಒಂದು ಸ್ವಲ್ಪ ಗಾಯ ಆಗಿ ಊತ ಆಗಿರುತ್ತೆ, ಇದನ್ನು ಕಡಿಮೆ ಮಾಡೋದಕ್ಕೂ ಸಹ ಈ ಒಂದು ವನಸ್ಪತಿಯನ್ನು ಬಳಸಲಾಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಇದರ ಜೊತೆಗೆ ಯಾವುದಾದ್ರೂ ವಿಷಕಾರಿ ಜಂತು ನಮಗೆ ಕಚ್ಚಿದಾಗ ಆ ವಿಷವನ್ನು ಇಳಿಸೋದಕ್ಕೆ ಈ ಒಂದು ವನಸ್ಪತಿಯನ್ನು ಬಳಸ್ತಾರೆ ಅಂತ ಕೇಳ್ಪಟ್ಟಿದ್ದೇವೆ. ಹಾಗಾಗಿ ಈ ಒಂದು ವನಸ್ಪತಿಯನ್ನು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಸಹ ಬಳಸಲಾಗುತ್ತೆ. ನಮ್ಮ ತಾಂತ್ರಿಕ ಭಾಗದಲ್ಲಿ ನೆಗೆಟಿವ್ ಎನರ್ಜಿ ಅಂತ ನಾವೇನು ಕರಿತೀವಿ, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಮನೆಯ ಭಾಗದಲ್ಲಿ ಅಥವಾ ಕುಟುಂಬ ಭಾಗದಲ್ಲಿ, ವ್ಯಾಪಾರ, ಅಂಗಡಿ, ಮತ್ತೊಂದು ನಮ್ಮ ಇಡೀ ಜೀವನದಲ್ಲಿ ನಮ್ಮ ಮೇಲೆ ಯಾರಾದರೂ ನೆಗೆಟಿವ್ ಪ್ರಯೋಗವನ್ನು ಮಾಡಿದಾಗ ಅದನ್ನು ದೂರ ಮಾಡಲು ಈ ಒಂದು ವನಸ್ಪತಿಯನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತೆ. ನಕಾರಾತ್ಮಕ ಶಕ್ತಿಯ ವಿರುದ್ಧ ಈ ಒಂದು ವನಸ್ಪತಿ ಹೋರಾಡುತ್ತೆ. ಇದರ ಜೊತೆಗೆ ಒಂದು ದೈವ ಶಕ್ತಿಯನ್ನು ಆಕರ್ಷಣೆ ಮಾಡಲು ಅಥವಾ ನಕಾರಾತ್ಮಕ ಶಕ್ತಿಯನ್ನು ಸಹ ಆಕರ್ಷಣೆ ಮಾಡಲು ಇದನ್ನು ಬಳಸಲಾಗುತ್ತೆ. ವಿಶೇಷವಾಗಿ ಷಟ್ಕರ್ಮಗಳಲ್ಲಿ ಬರುವಂತಹ ಪ್ರತಿಯೊಂದು ಪ್ರಯೋಗಗಳಿಗೂ ಇದನ್ನು ಬಳಸಲಾಗುತ್ತೆ. ವಶೀಕರಣ ಆಗಲಿ, ಉಚ್ಚಾಟನೆ ಆಗಲಿ, ವಿದ್ವೇಷಣೆ ಆಗಲಿ, ಸ್ತಂಭನ ಆಗಲಿ, ಈ ರೀತಿಯಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹ, ಪ್ರತಿಯೊಂದು ಪ್ರಯೋಗಗಳಲ್ಲೂ ಸಹ ತಾಮ್ರಶಿಕೆಯನ್ನು ಬಳಸಲಾಗುತ್ತೆ. ಇದು ತಾಮ್ರಶಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ಇದರ ಬಗ್ಗೆ ಹೇಳ್ತಾ ಹೋದರೆ ಒಂದು ವಿಡಿಯೋ ಸಾಲಲ್ಲ, ಸುಮಾರು 100 ವಿಡಿಯೋಗಳನ್ನು ಮಾಡಬೇಕಾಗ್ತದೆ.
ಇದು ಇನ್ನೂ ಸಣ್ಣ ಗಿಡ, ಇನ್ನು ಸ್ವಲ್ಪ ಬೆಳಿಬೇಕು. ಬೆಳೀತಾ ಇದರ ಎಲೆಗಳು ಒಣಗೋಗ್ತವೆ, ಇದರ ಕಡ್ಡಿಗಳು ಸಹ ಒಣಗೋಗ್ತವೆ. ನೋಡೋಕ್ಕೆ ಇದರ ಕಡ್ಡಿಗಳು ಸೇಮ್ ತಾಮ್ರ ಯಾವ ರೀತಿ ಇರ್ತದೋ ಅದೇ ರೀತಿ ಕಾಣ್ತದೆ. ಇದರ ಎಲೆಗಳು ಮಾತ್ರ ಎತ್ತರಕ್ಕೆ ಬೆಳೆಯಲ್ಲ, ಗಾತ್ರದಲ್ಲಿ ಬೆಳೆಯಲ್ಲ, ಸಣ್ಣದಾಗಿ ಇವಾಗ ಏನು ನೋಡ್ತಿದ್ದೀರ ನೀವು ಇಷ್ಟರಲ್ಲೇ ಇರುತ್ತೆ ಎಲೆ. ಇದರ ಪರಿಚಯ ನೋಡ್ಕೊಳ್ಳಿ. ಬೆಟ್ಟ ಗುಡ್ಡ ಭಾಗದಲ್ಲಿ, ಅರಣ್ಯ ಭಾಗದಲ್ಲಿ, ಜಂಗಲ್ ಪ್ರದೇಶ, ಕಾಡು ಮೇಡು ಅಂತ ನಾವೇನು ಕರಿತೀವಿ, ಇಂತಹ ಭಾಗದಲ್ಲಿ ನೀರು ಹರ್ಕೊಂಡು ಹೋಗಿರುತ್ತೆ. ಬಂಡೆಗಳ ಮಧ್ಯಭಾಗದಲ್ಲಿ ನೀರು ಹರ್ಕೊಂಡು ಹೋಗಿರುತ್ತೆ. ಇಂತಹ ಜಾಗದಲ್ಲಿ ಇದು ಕಂಡು ಬರ್ತವೆ. ನೋಡಿ, ಗಮನ ಇಟ್ಟು ಇದನ್ನು ನೋಡಿದಾಗ ಸಿಗ್ತವೆ. ಸಿಗದೇ ಇರುವಂತಹ ವಸ್ತು ಏನಲ್ಲ ಇದು, ಪರಿಶ್ರಮ ಪಡಬೇಕು. ಇನ್ನು ಈ ತಾಮ್ರಶಿಖೆಯನ್ನು ಸಿದ್ಧಿ ದಿನಗಳಲ್ಲಿ ತಂದು ಒಂದು ತಾಯಿತದಲ್ಲಿ ಇದನ್ನು ಭದ್ರಪಡಿಸಿ ರಕ್ಷಣೆ ಮಂತ್ರಗಳಿಂದ ಅಭಿಮಂತ್ರಿಸಿ ಇದನ್ನು ಕೊರಳಲ್ಲಿ ಅಥವಾ ನಮ್ಮ ತೋಳಿಗೆ ಕಟ್ಟಿಕೊಂಡಾಗ ಇದು ರಕ್ಷಾ ಕವಚವಾಗಿ ಸಹ ನಮಗೆ ಕೆಲಸವನ್ನು ಮಾಡ್ತದೆ. ಇನ್ನು ಈ ಒಂದು ತಾಮ್ರಶಿಖೆಯನ್ನು ತರುವಂತಹ ಶುಭ ಮುಹೂರ್ತಗಳು ರವಿಪುಷ್ಯ ಅಥವಾ ಗುರುಪುಷ್ಯ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ, ಹೋಳಿ ಹುಣ್ಣಿಮೆ, ಈ ರೀತಿಯ ದಿನಗಳಲ್ಲಿ ಇದನ್ನು ನಾವು ಹಿಂದಿನ ದಿನ ಹೋಗಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅರಿಶಿನ, ವಿಭೂತಿ, ಗಂಧ, ಕಡ್ಡಿ, ಕರ್ಪೂರವನ್ನು, ಧೂಪ ದೀಪವನ್ನು ತೋರಿಸಿ ಕಂಕಣವನ್ನು ಕಟ್ಟಿ ಅಭಿಮಂತ್ರಿಸಿ ಬರಬೇಕು. ನಂತರ ಮಾರನೇ ದಿನ ಮರುದಿನ ಹೋಗಿ ಅದೇ ಮುಹೂರ್ತಕ್ಕೆ ಈ ಒಂದು ಗಿಡಕ್ಕೆ ಮತ್ತೊಮ್ಮೆ ನೀರನ್ನು ಹಾಕಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅಭಿಮಂತ್ರಿಸಿ ಇದನ್ನು ತರಬೇಕಾಗ್ತದೆ. ತಂದ ನಂತರ ಭಾಗದಲ್ಲಿ ಕೆಳಗೆ ನೆಲದ ಮೇಲೆ ಇಡದ ಹಾಗೆ ಹೆಂಗಸರ ನೆರಳು ಬೀಳದಿರೋ ರೀತಿ ನೋಡಿಕೊಂಡು ಈ ಒಂದು ವನಸ್ಪತಿಯನ್ನು ನಾವು ಬಳಸ್ಕೊಂಡು ಯಾವುದೇ ರೀತಿಯಾದಂತಹ ಪ್ರಯೋಗವನ್ನು ಮಾಡಿದಾಗ ಅಲ್ಲಿ 100ಕ್ಕೆ 100% ಫಲಿತಾಂಶ ಸಿಗುತ್ತೆ. ಈ ಒಂದು ವನಸ್ಪತಿಯಲ್ಲ, ಯಾವುದೇ ತಾಂತ್ರಿಕ ಲೋಕದಲ್ಲಿ, ಮಾಂತ್ರಿಕ ಲೋಕದಲ್ಲಿ, ವಾಮ ಮಾರ್ಗದಲ್ಲಿ ನಾವು ಯಾವುದೇ ಒಂದು ವನಸ್ಪತಿಯನ್ನು ಬಳಸ್ತಾ ಇದ್ದೀವಿ, ಅದನ್ನು ತಂದು ನಾವು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಪ್ರತಿಯೊಂದು ವನಸ್ಪತಿ, ಪ್ರತಿಯೊಂದು ಗಿಡಮೂಲಿಕೆಗೂ ಸಹ ನೀವು ಮುಹೂರ್ತವನ್ನು ನೋಡಿಕೊಂಡು ಹಿಂದಿನ ದಿನ ಕಂಕಣವನ್ನು ಕಟ್ಟಿ ಮಾರನೇ ದಿನ ಅದಕ್ಕೆ ಅಭಿಮಂತ್ರಿಸಿ ಆ ಒಂದು ವನಸ್ಪತಿಯನ್ನು ತಂದು ಪ್ರಯೋಗ ಮಾಡಿದ್ರೆ ಮಾತ್ರ ಕೆಲಸ ಮಾಡ್ತವೆ. ಇದು 100% ರಿಸಲ್ಟ್ ಬರುವಂಥದ್ದು. ಇನ್ನೊಂದೇನಂತಂದರೆ, ಸುಮಾರು ಜನ ಏನು ಮಾಡ್ತಾರೆ, ತಂದು ಕೆಲಸ ಮಾಡ್ತೀನಿ, ಎಲ್ಲ ಮುಗಿಸ್ಕೊತೀನಿ, ನಂಗೆ ಸಿಕ್ಬಿಟ್ಟಿದೆ, ತಂದು ಹಿಡ್ಕೊತೀನಿ ಅಂತ ಹೋಗಿ ವನಸ್ಪತಿಗಳು ಎಲ್ಲ ಕಿತ್ಕೊಂಬರ್ತಾರೆ. ಭೂತಾಳಿಗಳನ್ನು ಮರದ ಸಮೇತ, ಬುಡದ ಸಮೇತ ಕಿತ್ಕೊಂಬಂದು ಮನೆಯಲ್ಲಿ ಒಣಗಿಸಿಕ್ಕೊಂತಾರೆ. ಆ ಥರ ಮಾಡಿದ್ರೆ ಬಹಳ ದೊಡ್ಡ ತಪ್ಪದು. ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡ್ಕೋಬಾರ್ದು. ನಮಗೆ ಪ್ರಯೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತರಬೇಕಾಗ್ತದೆ. ನೀವು ತರುವಂತಹ ಭೂತಾಳಿಯಾಗಲಿ, ಗಿಡಮೂಲಿಕೆಗಳಾಗಲಿ ಯಾವುದೇ ರೀತಿ ಆ ಒಂದು ಮರಕ್ಕೆ ಆಗಲಿ, ಗಿಡಕ್ಕೆ ಆಗಲಿ ತೊಂದರೆ ಆಗಬಾರ್ದು, ಹಾನಿ ಆಗಬಾರ್ದು. ಅದಕ್ಕೆ ಬೆಳೆಯೋದಕ್ಕೆ ಬಿಡಬೇಕು. ಪೂರ್ತಿ ಬೇರು ಸಮೇತ ಯಾವುದೇ ಕಾರಣಕ್ಕೂ ಕಿತ್ತಬಾರ್ದು. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಗೆ ಏನು ಬೇಕೋ ಅಷ್ಟು ಮಾತ್ರ ತರಬೇಕು, ನಾಶ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳೋದು, ನಿಮ್ಮ ಕೈಲಾದರೆ ಒಂದು ಸ್ವಲ್ಪ ನೀರು ಹಾಕಿ ಗಿಡ ಮರನ ಬೆಳೆಸಿ, ಪ್ರಾಣಿ ಪಕ್ಷಿಗಳಿಗೆ ಒಂದು ಸ್ವಲ್ಪ ಧಾನ್ಯವನ್ನು ಹಾಕಿ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ನೀವು ಪ್ರಕೃತಿಯನ್ನು ಉಳಿಸಿದ್ರೆ ಪ್ರಕೃತಿ ನಿಮ್ಮನ್ನು ಉಳಿಸುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಕಾಲಭೈರವ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹರ ಹರ ಮಹಾದೇವ್. ಓಂ ನಮೋ ಕಾಲಭೈರವಾಯ.